ಫ್ರೆಂಡ್ಸ್, ಹ್ಯಾಪಿ ಸಂಡೇ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ತೋರಿಸ್ತೀನಿ ಬನ್ನಿ. ಫಿಶ್ ಕರಿ ಆ್ಯಂಡ್ ಫಿಶ್ ಗ್ರೇವಿ. ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಟೊಮೆಟೊ, ಚಿಕ್ಕ ಆನಿಯನ್ಸು, ಬೆಳ್ಳುಳ್ಳಿ, ಸ್ವಲ್ಪ ಕೊರಿಯಾಂಡರು, ಸ್ವಲ್ಪ ಕರಿಬೇವು, ಆಮೇಲೆ ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡಿಟ್ಟಿದ್ದೀನಿ. ಟೊಮೆಟೊ ಮತ್ತು ಆನಿಯನ್ನು ಗ್ರೈಂಡ್ ಮಾಡ್ಕೋಬೇಕು. ಆಯಿಲ್ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಳ್ತೀನಿ. ಟೇಸ್ಟಾಗಿರ್ಬೇಕಲ್ವಾ ನೋಡಿ. ಫಸ್ಟು ಸ್ವಲ್ಪ ಏನಿದೆ ಹೆಸರು ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಮೀನು ಸಾರಿಗೆ ತುಂಬ ಇಂಪಾರ್ಟೆಂಟು ಮೆಂತ್ಯ ಹಾಕ್ಕೊಳ್ಳಿ. ಮತ್ತು ನಾನು ಸ್ವಲ್ಪ ಜೀರಿಗೆ, ಸೋಂಪು ಕಾಳು ಸ್ವಲ್ಪ, ಬೆಳ್ಳುಳ್ಳಿ ಎಲ್ಲ ಹಿಂಗೆ ಜಜ್ಕೊಳ್ಳಿ. ಗ್ರೈಂಡ್ ಮಾಡಬಾರ್ದು, ಹಿಂಗೆ ಜಜ್ಕೊಂಡ್ರೆ ಟೇಸ್ಟ್ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 50% ಫ್ರೈ ಆದಮೇಲೆ ನಾವು ಟೊಮೆಟೊ ಮತ್ತು ಈ ಆನಿಯನ್, ಸ್ಮಾಲ್ ಆನಿಯನ್ಸು ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ಪೇಸ್ಟ್ ಮಾಡಬಾರ್ದು. ಇದನ್ನು ಫ್ರೈಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈ ಆನಿಯನು ಟೊಮೆಟೊ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಮಸಾಲ ಆ್ಯಡ್ ಮಾಡೋಣ. ಒಂದು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಅದು ಡೀಪಾಗಿ ಫ್ರೈ ಆದಮೇಲೆ. ನಾವು ಏನು ಮಾಡಿದ್ರು ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು. ಅರ್ಜೆಂಟಾಗಿ ಮಾಡಿದ್ರೆ ಟೇಸ್ಟಾಗೂ ಇರಲ್ಲ, ಯಾರು ತಿನ್ನೋದು ಇಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಈರುಳ್ಳಿ ರುಬ್ದೆ ಅಲ್ವಾ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲಿ ಒಂದು 8 to 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಆ ರಾ ಸ್ಮೆಲ್ಲೆಲ್ಲ ಹೋಗಿದೆ ಟೊಮೆಟೊ ಆನಿಯನ್ದು. ಮೀನು ಸಾರಿಗೆ ಚಿಕ್ಕ ಆನಿಯನ್ಸ್ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಯಾವಾಗಲೂ ಫಿಶ್ ಕರಿ ಇವತ್ತು ಮಾಡಿಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇವಾಗ ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಪೌಡರ್ 2 ಸ್ಪೂನ್ ಇರುತ್ತೆ, 1.5 ಸ್ಪೂನ್. ನಮ್ಮ ಮನೆಯಲ್ಲೆಲ್ಲ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಸೊ ಅದಕ್ಕೆ ಖಾರ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಕಡಿಮೆ ಮಾಡ್ಕೊಳ್ಳಿ. ಅರಿಶಿನ ಪುಡಿ. ಅಡುಗೆ ಮಾಡ್ತಾ ಇದ್ದಾಗ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೆ ಡೈಲಿ ಊಟ ಕೊಡಬೇಕು ಪಾಪ. ಇರಿ 1 ನಿಮಿಷ ಹಾಗೆ ಊಟ ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ತೀರಿ. ಹಾಕ್ಕೊಳ್ಳಿ, ಎಷ್ಟು ಬೇಕು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ತಿರ್ಗಾ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇದು ಹುಣಸೆಹಣ್ಣು ನೆನೆಸಿದ್ವಲ್ಲ, ಇವಾಗ ಅದು ಇಟ್ಕೊಳ್ಳಿ. ಆಮೇಲೆ ಒಂದು 5 ಮಿನಿಟ್ಸು ಚೆನ್ನಾಗಿ ಅದು ಕುದೀಲಿ. ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ ಕುದೀತಾ ಇದೆ. ಇದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಹಿಂಗೆ ಇಷ್ಟು ಸಾಕು. ತುಂಬ ನೀರಾಗಿದ್ದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ. ಸೊ ಇದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ಎಲ್ಲರ ಮನೇಲೂ ಒಂದು ಮೆಂಟ್ಲಿರುತ್ತೆ. ನಮ್ಮ ಮನೇಲಿ ಇರೋರೆಲ್ಲ ಮೆಂಟ್ಲುಗಳೇ. ಇವಾಗ 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಹೋಗಿ ಫೋನ್ ನೋಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೆಂಗಿದೆ ನೋಡೋಣ.
ವಾವ್, ಸ್ಮೆಲ್ ಅರೋಮಾ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಈ ಕನ್ಸಿಸ್ಟೆನ್ಸಿ ಓಕೆ, ಹುಳಿನೂ ಚೆನ್ನಾಗಿ ಕುದಿದಿದೆ. ಏನು ಹೇಳಬೇಕು, ಬಾಯ್ಲ್ ಆಗಿದೆ ಚೆನ್ನಾಗಿ. ಇವಾಗ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿರೋ ಫಿಶ್ ಹಾಕ್ತಾಯಿದ್ದೀನಿ. 1 2 ಜಾಸ್ತಿ ಮೀನು ಗ್ರೇವಿಗೆ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಸಾರ್ದು ಮೀನು ತಿನ್ನಲ್ಲ, ಫ್ರೈಯೇ ಎಲ್ಲ ಇಷ್ಟಪಡೋದು. ಜೀತಲ್ಲೇ ಜಾಸ್ತಿ ಇಷ್ಟಪಡೋದು, ಜೀತಲ್ಲೂ ನಮ್ಮ ಹಸ್ಬೆಂಡು. ಸೊ ಇದು ಹಾಕ್ಬಿಟ್ಟು ಸ್ವಲ್ಪ ಕೊರಿಯಾಂಡರ್, ಆಮೇಲೆ ಕರಿಬೇವು ಲಾಸ್ಟಲ್ಲಿ ಹಾಕಿದ್ರೆ ಅದು ಫ್ಲೇವರ್ದು ಒಂಥರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಾನ್ ವೆಜ್ಗೆ ಚಿಕನ್ ಮಟನ್ ಎಲ್ಲ ಮಾಡಿದಾಗ. ಚಿಲ್ಲಿ ಎಲ್ಲ ಪೋಟಾಕ್ಸಿ, ಗ್ರೀನ್ ಚಿಲ್ಲಿ ನೋಡಿ ಕಲರ್ಫುಲ್ ಆಗಿದೆ. ಇವಾಗ ಒಂದು 5 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಫಿಶ್ ಕರಿ ರೆಡಿ. ಕಾಂಟ್ ವೇಟ್ ಟು ಈಟ್ ದಿಸ್ ಫ್ರೆಂಡ್ಸ್. ಒಂದು 5-10 ಮಿನಿಟ್ಸ್ ಆಯಿತು ಫ್ರೆಂಡ್ಸ್, ಓಪನ್ ಮಾಡಿ ನೋಡಿ. ಫಿಶ್ ಎಲ್ಲ ಬಾಯ್ಲ್ ಆಗಿದೆ. ಸ್ವಲ್ಪ ಲಿಡ್ ಓಪನ್ ಮಾಡಿನೇ ಒಂದು 2-3 ಮಿನಿಟ್ಸ್ ಇಟ್ಟರೆ ಗ್ರೇವಿ ಸ್ವಲ್ಪ ತಿಕ್ಕಾಗುತ್ತೆ. ನಾನು ಫಿಶ್ ಕರಿ ರೆಡಿ ಮಾಡಿಬಿಟ್ಟೆ ಫ್ರೆಂಡ್ಸ್. ಬೈ ದ ಟೈಮ್ ನಮ್ಮ ಹಸ್ಬೆಂಡು ಫಿಶ್ಶಿಗೆ ಮಸಾಲ ಹಾಕೋಕ್ಕೆ, ಫಿಶ್ ಫ್ರೈಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇದರಲ್ಲಿ ರೈಸ್ ಫ್ಲವರು, ಕಾರ್ನ್ಫ್ಲವರ್, ಚಿಲ್ಲಿ ಪೌಡರ್, ಸ್ವಲ್ಪ ಕೊರಿಯಾಂಡರು, ಸ್ವಲ್ಪ ಅರಿಶಿನ ಪುಡಿ, ಸಾಲ್ಟು, ಲೆಮನು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ, ಕಲರ್ ಏನು ಫುಡ್ ಕಲರ್ಸ್ ಏನು ಯೂಸ್ ಮಾಡಿಲ್ಲ, ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತಿಕ್ ಪೇಸ್ಟ್ ಥರ ರೆಡಿ ಮಾಡಿಕೊಂಡು ಎಲ್ಲ ಫಿಶ್ಶು ಅದರಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಹಾಕಿದ್ದಾರೆ. ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಒಂದು 20 ಮಿನಿಟ್ಸ್ ಇಡ್ತಾರೆ. ಡೀಪ್ ಫ್ರಿಜ್ಜಲ್ಲೆಲ್ಲ, ಕೆಳಗಡೆ ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು 20 ಮಿನಿಟ್ಸ್ ಬಿಟ್ಟು ಫಿಶ್ ಗ್ರೇವಿ ಫುಲ್ ಆದಮೇಲೆ ಇದನ್ನು ಫ್ರೈ ಮಾಡ್ತಾರೆ. ನೋಡಿ ಏನು ಫುಡ್ ಕಲರ್ಸ್ ಹಾಕ್ತಾರೆ, ಎಷ್ಟು ಕಲರ್ಫುಲ್ ಆಗಿದೆ ಫಿಶ್ ಫ್ರೈ. ಫಿಶ್ ಕರಿ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನಮ್ಮ ಹಸ್ಬೆಂಡ್ ಅಷ್ಟರಲ್ಲಿ ಫಿಶ್ ಫ್ರೈ ಮಾಡೋಕ್ಕೆ ತವಾ ಎಲ್ಲ ಇಟ್ಟಿದ್ದಾರೆ. ನಾವು ಯಾವಾಗಲೂ ತವಾಲೇ ಫಿಶ್ ಫ್ರೈ ಮಾಡೋದು, ಜಾಸ್ತಿ ಆಯಿಲ್ ಹಾಕಿ ಬಾಣಲಿಯಲ್ಲಿ ಮಾಡಲ್ಲ. ಸೊ ನಮ್ಮ ಹಸ್ಬೆಂಡ್ ರೆಡಿಯಾಗಿದ್ದಾರೆ. ಚಲೋ ಹಾಯ್ ಸೊಲ್. ಸೊ ಸಂಡೇ ಅಂದರೆ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ನಾನು ನಮ್ಮ ಹಸ್ಬೆಂಡ್ ನಾನ್ ವೆಜ್ ಎಲ್ಲ ಮಾಡಬೇಕಂದ್ರೆ ನಾನು ಅವರು ಇಬ್ಬರು ಸೇರಿಕೊಂಡೇ ಕುಕ್ ಮಾಡೋದು. ಓಕೆ ಫ್ರೆಂಡ್ಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಅವರು ಫಿಶ್ ಫ್ರೈ ಮಾಡಿ ಇಡ್ತಾರೆ. ರೈಸ್ ಆವಾಗಲೇ ರೈಸ್ ಮಾಡಿಬಿಟ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಮೀಟ್ ಆಗೋಣ. ಬಾಯ್. ಫೈನಲಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಸಖತ್ತಾಗಿತ್ತು, ತುಂಬ ಟೇಸ್ಟಾಗಿತ್ತು.